ಒಬ್ಬ ರಾಜ ಇದ್ದ. ಒಂದು ಸಲ ರಾಜ ಒಂದು ಹೇಳಿಕೆ ಎಲ್ಲ ಕಡೆ ಕಳಿಸಿದ, ಘೋಷಣೆ ಮಾಡಿಸಿದ. ಏನು ಅಂದರೆ, ಯಾರು ಯಾವುದೇ ಸಾಮಾನ ತಂದರೂ ಕೂಡ ನಾನು ಅದನ್ನು ಯೋಗ್ಯ ಬೆಲೆಯಲ್ಲಿ ಖರೀದಿ ಮಾಡ್ತೀನಿ ಅಂತ. ಮಜಾ ಇಲ್ಲ ಇದು ಕಥೆ. ಮಹಾರಾಜನ ಘೋಷಣಾ ಇದು. ನೀವು ಬೇಕಾದ ವಸ್ತು, ಬೇಡಾದ ವಸ್ತುನೇ ತಗೊಂಡು ಬನ್ನಿ, ಅದನ್ನು ನಾನು ಖರೀದಿ ಮಾಡ್ತೇನೆ, ನಿಮಗೆ ಹಣ ಕೊಡ್ತೇನೆ ಅಂತ ಜಾಹೀರ ಮಾಡ್ದ. ಬಡವರಿಗೆ ಬಹಳ ಸಂತೋಷ ಆಯಿತು. ಕೆಲಸಕ್ಕೆ ಬರದ ವಸ್ತು ಎಲ್ಲ ತಂದು ಹಿಂಗಿಟ್ಟು ಇದನ್ನು ತಾವು ತಗೋಬೇಕು ಅಂತಿದ್ರು. ಅದಕ್ಕೆ ಅವರು ತಗೊಂಡು ಅದನ್ನು ಹಣ ಕೊಡ್ತಿದ್ದ. ಅವನಿಗೆ ಒಂದು ಇಚ್ಛೆ ಏನು ಅಂದರೆ, ನನ್ನ ರಾಜ್ಯದೊಳಗಿರುವ ಪ್ರಜೆಗಳೆಲ್ಲ ಶ್ರೀಮಂತರಾಗಬೇಕು. ಎಂಥೆಂಥ ರಾಜರಾಗಿ ಹೋಗ್ಯಾರ. ತಮ್ಮ ವೈಯಕ್ತಿಕ ಅವ್ರಿಗೇನಿರಲಿಲ್ಲ, ಹಗಲ ರಾತ್ರಿ ಪ್ರಜೆಗಳ ಸೌಖ್ಯವನ್ನೇ ಕನಸ ಕಂಡ ರಾಜರಾಗಿ ಹೋದರು. ಅಂಥ ಒಬ್ಬ ರಾಜನಾಥ. ಆ ದಿವಸ, ಅದು ಒಂದು ದಿವಸ ಪೂರ್ಣ, ಆ ದಿವಸ ಅದನ್ನು ಮಾಡ್ತಿದ್ದ ಆತ. ಅದು ವರ್ಷಕ್ಕೆ ಒಂದು ದಿವಸ ಎಲ್ಲ ತಗೊಳ್ಳೋದು ಕೊಡೋದು. ಸಾಯಂಕಾಲ ಆಯಿತು. ಎಲ್ಲರೂ ಬಂದು ತಗೊಂಡು ಹೋದರು. ಆ ಬಳಿಕ ಕೊನೆಗೆ ಒಮ್ಮೆ ಒಬ್ಬ ಮನುಷ್ಯ ಬಂದ. ಅವನ ಹತ್ತಿರ ಏನೂ ಇರಲಿಲ್ಲ. ಒಂದು ಗಂಟು ತಂದ, ಹರಿದ ಬಟ್ಟೆ. ಆ ಬಟ್ಟೆ ಒಳಗೆ ಏನೋ ಇಟ್ಟು ಅದನ್ನು ಗಂಟು ಹಾಕಿದ್ದ. ತಂದು ಮಹಾರಾಜನ ಮುಂದಿಟ್ಟು, ಇವನೇ ಕೊನೆ ಮನುಷ್ಯ, ಮಹಾರಾಜನ ಮುಂದಿಟ್ಟು, ತಾವು ಎಲ್ಲ ತಗೊಳ್ತೀರಲ್ಲ, ಇದೊಂದಿಷ್ಟು ತಗೊಳ್ಳಿ ಅಂದ. ಇದರಾಗ ಏನದ ಅಂತ ಕೇಳಿದರು ಮಹಾರಾಜರು. ಈ ಹರಿದ ಬಟ್ಟೆಯೊಳಗೆ ನಾನೇ ಉಟ್ಟ ಹರಿದ ಬಟ್ಟೆ ಇದು, 10 ವರ್ಷ ತನಕ ಈ ಬಟ್ಟೆ ಹರಿದದ್ದು ಉಟ್ಟಿದ್ದೇನೆ, ಅದರೊಳಗೆ ನನ್ನ ಬಡತನನೇ ತುಂಬಿಟ್ಟೇನೆ, ತಗೊಳ್ಳಿ ಅಂದ. ಏನು ಮಾಡಬೇಕೀಗ? ಮಹಾರಾಜ ಮಾತು ಕೊಟ್ಟಿದ್ದ, ಸತ್ಯ ಸತ್ಯ, ನಾನು ತಗೊಳ್ತೀನಿ ಅಂತ ಹೇಳೇನಿ ಅಂದಾಗ ಅದು ಬಡತನ ಇದ್ದರೂ ಸರಿ, ಸಿರಿತನ ಇದ್ದರೂ ಸರಿ, ಯಾವ ವಸ್ತು ಆದರೆ ಏನಾಯಿತು, ತಗೊಳ್ತೀನಿ ಅಂದ. ಅವಾಗ ಅವ ಹೇಳ್ದ, ಬಡವ ನೋಡಿ, ಈ ಬಡತನವನ್ನು ಹೊತ್ತು ನಾನು 60 ವರ್ಷ ಕಷ್ಟಪಟ್ಟೀನಿ. ವಿಚಾರ ಮಾಡಿ, ಇನ್ನೊಮ್ಮೆ ಆಲೋಚನೆ ಮಾಡಿ ಮಹಾರಾಜರೇ, ಇದು ನನ್ನ 60 ವರ್ಷದ ದಾರಿದ್ರ್ಯದ ಗಂಟ, ಇದು ದಾರಿದ್ರ್ಯದ ಗಂಟು. ಇದನ್ನು ತಗೊಂಡ್ರಿ ಅಂದ್ರೆ ನೀವು ನನ್ನಂಗಾಗ್ತೀರಿ. ನಂದ ನೀವು ತಗೊಂಡ ಬಳಿಕ ನಾ ಹೆಂಗೆ ಆಗ್ತೇನೆ ಅಂದ್ರೆ ನಿಮ್ಮಂಗೆ ಆಗ್ತೇನೆ, ವಿಚಾರ ಮಾಡಿ ಅಂದ. ಅವಾಗ ಮಹಾರಾಜ ಹೇಳ್ದ, ಮಾತು ಅಂದರೆ ಮಾತಪ್ಪ, ನಾನು ಹಣಕ್ಕಿಂತ ಸತ್ಯವನ್ನು ಹೆಚ್ಚು ಪ್ರೀತಿಸ್ತೇನೆ. ಹಾಗೆ ನನ್ನ ತಾಯಿ ಕಲಿಸಿ ಹೋಗ್ಯಾಳ. ನನ್ನ ತಾಯಿ ದೇಹ ಬಿಡುವಾಗ ಒಂದು ಕೈ ಮೇಲೆ ಕೈ ಹಾಕಿಸ್ಕೊಂಡ್ಲು. ಏನು ಅಂದರೆ, ನೀನು ಅತ್ಯಂತ ಎಲ್ಲದಕ್ಕಿಂತಲೂ ಹೆಚ್ಚು ಪ್ರೀತಿಸಬೇಕಾದದ್ದು ಅದನ್ನು ನನ್ನ ಜೀವನದಾಗ ಅದನ್ನು ಮರೆತಿಲ್ಲ. ಈಗ ಮಾತು ಅಂದರೆ ಮಾತು, ತಗೊಳ್ತೀನಿ ಅಂತ ಆ ಗಂಟು ತಗೊಂಡ, ರಾಜ್ಯ ಬಿಟ್ಟು ಕೊಟ್ಟ, ಭಂಡಾರ. ಅವಾಗ ಅವ ತಗೊಳ್ಳ ಹೇಳ್ದ, ಇದರ ಬೆಲೆ ನಾ ಕಟ್ತೇನೆ ವಿನಃ ನೀನಲ್ಲ. ಅವನದು ಹೆಂಗಿರ್ಬೇಕು, ಅವನು ಎಷ್ಟು ಮಸ್ತ್ ಅದ. ಇವ ರಾಜ್ಯವನ್ನೇ ಬಿಟ್ಟ. ಅವಾಗ ಅವ ಹೇಳ್ದ, ಈ ಗಂಟಿನ ಬೆಲೆ ನಂದು ಗಂಟ ಇದು, ನಾನು ಅದಕ್ಕೆ ಬೆಲೆ ಹೇಳಬೇಕು, ನೀವಲ್ಲ ಅಂದ. ಆಯಿತು, ನೀನು ಹೇಳು ಎಷ್ಟು ಬೆಲೆ ಅಂತ. ಇದರ ಬೆಲೆ ನಿನ್ನ ಭಂಡಾರದೊಳಗೆ ಹೋಗಿ ನನಗೇನು ಬೇಕು ಅಷ್ಟು ಒಯ್ತೇನೆ, ನಿನ್ನ ರಾಜ್ಯ ನಿನಗೇ ಇರಲಿ, ನನಗೆಷ್ಟು ಬೇಕೋ ಅಷ್ಟು ಒಯ್ತೇನೆ ಅಂತ ತನ್ನ ಬೆಲೆ ತಾನು ಕಟ್ಟಿದ್ದ. ನಮ್ಮ ಕೈಯಾಗ ಹಂಗೆ ಬೆಲೆ ಕಟ್ಟಕ್ಕೆ ಕೊಟ್ಟಿದ್ರೆ
ದಿಲ್ಲಿನೇ ಉಳಿಯೋದಿಲ್ಲದ. ಅವ ದಾರಿದ್ರ್ಯವನ ಮಾರವನ ಮನಸ್ಸು ಹಂಗೆ, ಕೊಳವನ ಮನಸ್ಸು ಹಂಗೆ. ಧರ್ಮಾಚ, ಇದು ಸತ್ಯಾಚಾರ, ಇದು ಧರ್ಮ, ಸತ್ಯರೂಪ ಧರ್ಮಾಚಾರ, ಧರ್ಮರೂಪ ಸತ್ಯಾಚಾರ, ಸತ್ಯಾಚಾರವೆಂಬ ಧರ್ಮ. ಎಷ್ಟು ಮಸ್ತಿಲ್ಲ. ಆ ಬಳಿಕ ಮುಂದೆ ಕತೆ ಕೇಳಂಗದ. ಇಷ್ಟಾಯಿತು, ಅವ ಹೋದ, ಸ್ವಲ್ಪ ಹಣ ತಗೊಂಡು ಅವ ಹೋದ. ಇವ ಗಂಟೆ ಮನೆಯೊಳಗೆ ಇಟ್ಟುಕೊಂಡ. ರಾತ್ರಿ ಕನಸು ಬಿತ್ತು. ಕನಸಿನಲ್ಲಿ ಈತ ಸಿಂಹಾಸನ ಮೇಲೆ ಕೂತಾನ. ಅಲ್ಲೇ ಮನೆಯಿಂದ ಮಹಾ ಅರಮನೆ, ಅದು ಬಹಳ ದೊಡ್ಡ ಅರಮನೆ. ಅಲ್ಲಿಂದ ಒಬ್ಬ ತಾಯಿ ಹೀಗೆ ಹೊರಗೆ ಬಂದಳು. ಬಂದು ಮಹಾರಾಜ ಕೂತಿದ್ದ. ಬಂದು ಹೇಳಿದ್ಲು, ನಾನು ನಿನ್ನ ಮನೆಯೊಳಗೆ 100 ವರ್ಷ ವಾಸ ಮಾಡಿದ್ದೆ, ಇಂದು ಹೋಗ್ತಾ ಇದ್ದೀನಿ ಅಂದ್ಲು. ನೀನು ಯಾರು ಅಂದ. ನಾನು ಲಕ್ಷ್ಮಿ ಅಂದ್ಲು. ಯಾಕೆ ಹೋಗ್ತಿ ಅಂದ. ನೀನು ದಾರಿದ್ರ್ಯವನ್ನ ಕೊಂಡ ಬಳಕ ನನಗೆ ಹಂಗೆ ಇರೋಕ್ಕಾಗತ್ತೆ ಇಲ್ಲ. ಅವ ಅಂದ, ಆಯಿತು ನೀನು ಹೋಗು ಅಂದ. ಕೊಂಡೇನಿ, ನೀನು ಹೋಗು ಅಂದ. ಆ ಬಳಿಕ 10 ನಿಮಿಷದಾಗ ಇನ್ನೊಬ್ಬ ದೇವತೆ ಹೊರಗೆ ಬಂದ್ಲು. ನೀ ಯಾರು ಅಂದ. ನಾನು ಜಯದೇವತಾ, ಜಯ ಯಶಸ್ಸು ಅನ್ನುವ ದೇವತಾ. ಏನು ಅಂತ ಕೇಳ್ದ. ಲಕ್ಷ್ಮೀ ಇರುವಲ್ಲಿ ನಾನು ಇರ್ತೇನೆ, ಲಕ್ಷ್ಮಿನೇ ಹೊರಟವಾದ ಬಳಿಕ ನಾನು ಹೆಂಗೆ ಇರ್ಲಿಕ್ಕಾಗ್ತದ, ನಾನು ಹೊರಟೇನಿ ಅಂದ್ಲು. ನೀನು ಹೋಗು ಅಂದ. ಆ ಬಳಿಕ 3ನೇ ದೇವತಾ ಬಂದ್ಲು. ಯಾರು ಅಂತ ಕೇಳ್ದ. ಆಕೆ ಹೇಳಿದ್ಲು, ನಾನು ಕೀರ್ತಿ ದೇವತಾ, ಕೀರ್ತಿಯ ದೇವತಾ. ಎಲ್ಲಿ ಲಕ್ಷ್ಮಿ, ಎಲ್ಲಿ ಯಶಸ್ಸು, ಅಲ್ಲಿ ಕೀರ್ತಿ. ಅವರೇ ವಾದ ಬಳಿಕ ನನಗಿರ್ಲಿಕ್ಕಾಗೋದಿಲ್ಲ, ಹೋಗ್ತೇನೆ, ನೀನು ಗಂಟೆ ಇಟ್ಕೊಂಡು ಕುಂಡ್ರು ಅಂತು ಆ ದೇವತೆ. ನೀವು ಹೋಗು ಅಂದ. ನನಗದೇ ಇರಲಿ ಅಂದ. ಆ ಬಳಿಕ 4ನೇ ದೇವತಾ ಬಂತು. ಅದು ಬಹಳ ಅದ್ಭುತ. ಕೈಯೊಳಗೆ ದಂಡ ಹಿಡ್ಕೊಂಡು ಬಂತು. ಏನು ಅಂತ ಕೇಳ್ದ. ನಾನು ಅಧಿಕಾರ ದೇವತಾ, ನಾನಿಂದ ಹೊರಟು ಹೋಗ್ತಾ ಇದ್ದೇನೆ. ಎಲ್ಲಿ ಲಕ್ಷ್ಮಿ ಅದ, ಎಲ್ಲಿ ಯಶಸ್ಸದ, ಎಲ್ಲಿ ಕೀರ್ತಿ ಅದ, ಅಲ್ಲಿ ಅಧಿಕಾರ. ಎಲ್ಲನೂ ನೀನು ಕಳ್ಕೊಂಡ ಬಳಿಕ ನನಗೆ ಹೆಂಗಿರ್ಲಿಕ್ಕಾಗ್ತದೆ, ನಾ ಹೊರಟು ಹೋಗ್ತೇನೆ ಅಂದ. ಅವ ಅಂದ, ರಾಜ ಹೋಗಿಬಿಡು ಅಂತ. ಎಷ್ಟು ಮನಸ್ಸಿನ ಸಿದ್ಧತೆ ಇತ್ತು. ಕೊನೆಗೆ ಹೊರಗೆ ಬಂತು. ಮತ್ತು ಇನ್ನೊಂದು ಕೊನೆಯ ದೇವತಾ ಹೊರಗೆ ಬಂತು. ಅವಾಗ ನಾನು ಹೋಗ್ತೇನೆ ಅಂತು. ನೀನು ಯಾರು ಅಂದ. ನಾನು ಸತ್ಯದೇವತಾ. ಮಹಾರಾಜ ಹೇಳ್ದ, ನಿನಗೆ ಹೋಗೋ ಹಕ್ಕು ಇಲ್ಲ, ಕೊಂಡೀನಿ. ಎಲ್ಲರೂ ಹೋಗಬಹುದು, ನಿನಗಾಗಿ ಎಲ್ಲರನ್ನ ತ್ಯಾಗ ಮಾಡೀನಿ ಅಂದ ಬಳಿಕ ನೀ ಹೆಂಗೆ ಹೋಗ್ತೀಯ ಅಂದ. ಆಕೆಗೆ ಅದಕ್ಕೆ ನಿನ್ನ ಅಪ್ಪಣೆ ಕೇಳಿ ಹೋಗಬೇಕಂತ ಬಂದೇನಿ. ಈಗಿನ ಕಾಲದಾಗ ಲಕ್ಷ್ಮಿ ಇದ್ದಲ್ಲೇ ಸತ್ಯಕ್ಕೆ ಎಲ್ಲರೇ ಸ್ವಲ್ಪ ಬೆಲೆ ಇರ್ತದೆ. ಇಲ್ಲದಿದ್ರೆ ನಮ್ಮನ್ನು ಯಾರು ಕೇಳಬೇಕು? ಯಶಸ್ಸ ಇದ್ದರೆ ಒಂದಿಟ್ಟು ಸತ್ಯ ಏನರೆ ಮನ್ನಸ್ತಾರೆ ಜನ, ಇಲ್ಲದಿದ್ರೆ ಯಾರು ಕೇಳ್ತಾರೆ? ಅಧಿಕಾರ ಇರುವಲ್ಲಿಯೇ ಸತ್ಯ ಸ್ವಲ್ಪ ಇದ್ದರೆ ಸತ್ಯಕ್ಕೆ ಬೆಲೆ ಬರಕ್ಕೆ ಶುರುವಾಗ್ತದೆ. ಇಲ್ಲದಿದ್ರೆ ಅದಕ್ಕೆ ಮಹತ್ವನೇ ಇಲ್ಲ. ಅಧಿಕಾರಕ್ಕೆ ಬಹಳ ಬೆಲೆ ಅದ, ನನಗೆ ಯಾರು ಕೇಳೋರು ಅದಾರ? ಅದಕ್ಕೆ ಹೊಂಟೇನಿ ಹೊರಗೆ ಅಂತು ಸತ್ಯ. ಅವಾಗ ಅವ ಅಂದ, ಯಾರು ಕೇಳಿ ಬಿಡಲಿ, ನಾನು ಕೇಳ್ತೇನಲ್ಲ ಅಂದ. ನಾನು ನಿನಗಾಗಿ ಎಲ್ಲವನ್ನ ತ್ಯಾಗ ಮಾಡಿದ. ಆಕೆಗೆ ಕಣ್ಣಲ್ಲಿ ಸಂತೋಷದ ಬಾಷ್ಪ ಬಂತು. ತಿರುಗಿ ಹೋದ್ಲು.
ಆ ಬಳಿಕ ಅವರು ಒಬ್ಬೊಬ್ಬರು ಒಳಗೆ ಬರಕ್ಕೆ ಶುರು ಮಾಡಿದರು. ರಾಜ ಅಂದ, ನೀವ್ಯಾಕೆ ಬರ್ತೀರಿ ಅಂತ. ನಿಮ್ಮದೇನು ಕೆಲಸ ಇಲ್ಲ, ಸತ್ಯದೇವತೆ ಅಷ್ಟೇ. ಅವರಂದರು, ಸತ್ಯದೇವತೆನೇ ಇಲ್ಲದಾದ ಬಳಿಕ, ಸತ್ಯದಿಂದ ನಾವು ದೂರ ಆದ ಬಳಿಕ ನೋಟುಗಳೆಲ್ಲ ಕೊಟ್ಟೆ ಆಗ್ತಾವ, ನಾವು ಹೆಂಗೆ ಬದುಕ್ತೇವೆ? ಯಶಸ್ಸು ಅನ್ನೋದೇ ಸುಳ್ಳಾಗ್ತದೆ, ಅಧಿಕಾರನೇ ಸುಳ್ಳಾಗ್ತದೆ. ಮುಂದೆ ಅಧಿಕಾರಕ್ಕೆ ಕೇಳೋರು ಯಾರದಾರ? ಲಕ್ಷ್ಮಿಗೆ ಕೇಳೋರು ಯಾರದಾರ? ಯಶಸ್ಸಿಗೆ ಕೇಳೋರು ಯಾರದಾರ? ಆದ್ದರಿಂದ ನಾವು ಸತ್ಯ ಇರುವಲ್ಲೇ ಬರೋದು. ಮಹಾರಾಜ ಅಂದ, ನೀವು ಹೋಗ್ರಿ ಬಂದ್ರಿ, ನಿಮ್ಮ ಗೊಡವೆನೇ ಬೇಡ ಅಂತ. ಸತ್ಯ ಸ್ವಲ್ಪ ತಡ್ಕೊಂಡ್ರೆ ಎಲ್ಲ ಇರ್ತದೆ, ಅದರ ಮಧ್ಯ ಇಲ್ಲದೆ ಇದ್ದರೆ ಎಲ್ಲ ಹೋಗ್ತದಷ್ಟೇ. ಭಾರತ ದೇಶದಿಂದ ಸತ್ಯ ಒಂದು ಹೊರಟು ಹೋಗಿ ಬಿಟ್ಟರೆ ದೇಶ ಒಂದು ಕ್ಷಣದಾಗ ಶಿಥಿಲಾಗಿ ಹೋಗ್ತದೆ. ಅದು ಸಮೃದ್ಧಿ ಅಂತದಲ್ಲ, ಸತ್ಯದ ಮೇಲೆ ನಮಗೆ 10 ಚೀಲದಾವ ಮನ್ಯಾಗ. ಸತ್ಯ 10 ಚೀಲ ಇದ್ದರೆ ಮುಖದ ಮೇಲೆ ಕಳ ಇರ್ತದೆ. 10 ಚೀಲ ಅಂತ ಬರದಾನ ಒಳಗಾಟಿಲ್ಲ, 1 ಚೀಲ ಸಹಿತ ಇಲ್ಲ. ಇವ ಊರಾಗ ಹೆಂಗೆ ನಮ್ಮ ಹೊಲದಾಗ 10 ಚೀಲ ಬೆಳೆದದಂತ ಊರು ತುಂಬ ಹೇಳ್ಯಾನ, ತಂದಿದ್ದು 1 ಚೀಲ. ಇದು ಸುಮ್ಮನೆ ಹೋಗ್ತದೇನು? ಊರೆಲ್ಲ ನಂಬಬಹುದು, ಆದರೆ ತಿಂಗಳಿಗೆ 1 ಚೀಲ ಬೇಕು. ಮುಂದಿನ ತಿಂಗಳದ ಗತಿ ಏನದ? ವಂಚನೆ ಮಾಡುವ ಮನುಷ್ಯ ಜಗತ್ತಿನೊಳಗೆ ಏನು ಪರಮ ಶಾಂತಿ ಅಂತದಲ್ಲ, ಅದರಿಂದ ವಂಚಿತನಾಗ್ತಾನ. ಸತ್ಯಾಚಾರ ಅಂತ ಇದಕ್ಕೆ ಕರೀತಾರೆ. ಎಷ್ಟು ಚಲೋ ಇಲ್ಲ ಆಚಾರ, ಇದು ಬಹಳ ಸುಂದರವಾದ ಆಚಾರ. ಸತ್ಯಾಚಾರ ಅದರ ಅರ್ಥ ಮತ್ತು ಸಿಕ್ಕಿದ್ದೆಲ್ಲ ಹೇಳ್ಕೋ ತಿರುಗಾಡೋದು ಸತ್ಯ ಅಲ್ಲ. ಅವ್ರ ಮನ್ಯಾಗ ಹಂಗಾಗ್ಯದ, ಇವ್ರ ಮನ್ಯಾಗ ಹಿಂಗಾಗ್ಯದ, ತಗೊಂಡು ನಿನಗೇನು ಮಾಡೋದು? ಇದಕ್ಕೆ ಸತ್ಯ ಅಂದ್ರೆ ಅದು ಸತ್ಯ ಅಲ್ಲ. ನಾವು ಸತ್ಯ ಹೇಳ್ತೇವೆ, ನಾವು ಬೇಕಾದ ಸತ್ಯ ಹೇಳೋರು ಅಂತ ಅಂದ್ರೆ ಅದಲ್ಲ. ಸತ್ಯ ಅದಕ್ಕೆ ಹೇಳ್ತೀವಿ, ಎಲ್ಲಿ ಹೇಳಬೇಕು, ಎಷ್ಟು ಹೇಳಬೇಕು, ಹೆಂಗೆ ಹೇಳಬೇಕು, ಯಾವಾಗ ಹೇಳಬೇಕು, ಇದು ಗೊತ್ತಿರಬೇಕಲ್ಲ. ಸುಳ್ಳು ಸತ್ಯ ಅಂತ ಬಜಾರ್ದಾಗ ಹಿಂಗೆ ಹೇಳ್ಕೋತ ಹೊಂಟ, ಇವ ಹಿಂಗದಾನ ಅವ ಹಂಗದಾನ ನಾನು ನೋಡೇನಿ, ಹುತ್ಸ ಅಂತಾರಷ್ಟೇ. ಧಾರವಾಡಕ್ಕೆ ಬೈತಾರೆ. ಯಾವುದು ಯಾವಾಗ ಎಷ್ಟು ಅದೆಲ್ಲ ತಗೊಂಡು ನಿನಗೇನು ಮಾಡೋದು? ನೀ ತಣ್ಣಗೆ ಯಾರನ್ನೂ ವಂಚನೆ ಮಾಡ್ದಂಗೆ ಅಟ್ಟಿದ್ದು ಬಿಡು ಸಾಕು. ಈ ಜಗತ್ತಿನಾಗ ಚೆಂದಾಗೇ ಇರು. ಭೂಮಿ ಮೋಸ ಮಾಡಬೇಡ, ನೀರು ಮೋಸ ಮಾಡಬೇಡ, ನಿಸರ್ಗಕ್ಕೆ ಮೋಸ ಮಾಡಬೇಡ. 10 ಗಿಡ ಕಡ್ದು 1 ಕೆಡ್ದೀನಿ ಅಂತ ಹೇಳಬೇಡ. 10 ಹೋಗೇ ಇರ್ತಾವ. ಅದರ ದುಷ್ಪರಿಣಾಮ ಜಗತ್ತಿನ ಮೇಲೆ ಆಗೇ ಆಗ್ತದೆ. ಆಗೇ ಆಗ್ತದೆ, ಹಂಗೆ ಹೋಗೋದಿಲ್ಲ. ಇದು ಸತ್ಯಾಚಾರ.